ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವಿಡಿಯೋನ ನಾನು ನಿನ್ನೆನೇ ಅಪ್ಲೋಡ್ ಮಾಡಬೇಕಿತ್ತು. ಸ್ವಲ್ಪ ಮಿಸ್ಸಾಗಿ ಇವತ್ತು ಮಾಡುವಂಥ ವಿಡಿಯೋ ನಿನ್ನೆ ಅಪ್ಲೋಡ್ ಮಾಡಿ, ನಿನ್ನೆ ಅಪ್ಲೋಡ್ ಮಾಡಬೇಕಾಗಿರೋ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ತುಂಬ ಸಿಂಪಲ್ ಡಿಸೈನು. ನೋಡಿ, ಈ ರೀತಿ ಎಸ್ ಟೈಪಲ್ಲಿ ನಾನು ರೆಡ್ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಯಾವುದೇ ರೀತಿ ನಾನು ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡಿಲ್ಲ, ಜಸ್ಟ್ ಹಾಗೆ ಫ್ರೀ ಹ್ಯಾಂಡಲ್ಲಿ ಮಾಡ್ಕೊಳ್ತಿದ್ದೀನಿ. ನೀವು ಬೇಕಿದ್ರೆ ಹಾಗೆ ಮಾರ್ಕ್ ಮಾಡಿಕೊಂಡು ಒಂದು ಪೆನ್ಸಿಲಲ್ಲಿ ಹಾಕ್ಕೊಳ್ಬೋದು. ಓಕೆನಾ? ಈ ರೀತಿ ಹಾಕ್ಕೊಂಡಾದಮೇಲೆ ನಾನು ಇದಕ್ಕೆ ನಿಮಗೆ ಅಲ್ಲಿ ಆರ್ಚ್ ಶೇಪ್ ಕ್ರಿಯೇಟ್ ಆಗುತ್ತಲ್ವ ಮೇಲ್ಗಡೆ, ಅಲ್ಲಿ ನಾವು ಜರಿ ಥ್ರೆಡ್ಡಲ್ಲಿ ಆರ್ಚ್ ಶೇಪ್ ಅನ್ನೋದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ನಾನಿವಾಗ ಇಲ್ಲಿ ಆರ್ಚ್ ಶೇಪ್ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ನಾನಿಲ್ಲಿ ಸಿಲ್ಕ್ ಥ್ರೆಡ್ನೇ ಯೆಲ್ಲೋ ಕಲರಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಜರಿ ಥ್ರೆಡ್ಡು ಅಂದರೆ ನಿಮಗೆ ಕಾಂಟ್ರಾಸ್ಟ್, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಈ ಕಲರಲ್ಲಿ ನಾವು ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತಂದರೆ ನಿಮ್ಗೆ ಇಷ್ಟವಾದ ಕಲರ್ನ ನೀವು ಯೂಸ್ ಮಾಡ್ಬೋದು, ಕ್ಯಾಟ್ಲಾಗ್ ಆಗಿರೋದ್ರಿಂದ. ಬಟ್ ಸ್ಯಾರಿ ಮೇಲೆಲ್ಲ ಮಾಡ್ತೀರಾ ಅಂತಂದರೆ ಸ್ಯಾರಿನಲ್ಲಿ ಏನು ಕಲರ್ ಬಂದಿರುತ್ತೆ ಅದರಲ್ಲೇ ಹಾಕಬೇಕಾಗುತ್ತೆ. ಅಥವಾ ಏನಾದ್ರು ಸೆಲ್ಫ್ ಕಲರಲ್ಲಿ ಬಂದಿದ್ದರೆ ಕಾಂಟ್ರಾಸ್ಟ್, ಕಸ್ಟಮರ್ ಕೇಳಿದ್ರೆ ಕಾಂಟ್ರಾಸ್ಟಲ್ಲಿ ಹಾಕ್ಬೋದು. ಅಥವಾ ಸೆಲ್ಫ್ ಕಲರ್ನಲ್ಲಿ ಯಾವುದು ಜರಿ ಥ್ರೆಡ್ ಬಂದಿರುತ್ತೆ, ಕಾಪರು, ಸಿಲ್ವರು ಅಥವಾ ಗೋಲ್ಡು, ಯಾವ ಕಲರ್ ಬಂದಿರುತ್ತೆ ನೋಡಿ ಅದರಲ್ಲಿ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಮತ್ತು ನಾನಿಲ್ಲಿ ಆರ್ಚ್ ಬಂದಿರುತ್ತಲ್ಲ, ಆ ಆರ್ಚ್ ಮೇಲೆ ಈ ರೀತಿ ಎರಡು ಲೀಫ್ ಬರೋ ಥರ, ಒಂದೊಂದು ಆರ್ಚ್ಗೆ ಒಂದೊಂದು ಲೀಫ್ ಬರೋ ಥರ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬನಾನಾ ಲೀಫ್ ಟೈಪಲ್ಲಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಈ ರೀತಿಯೂ ಸಹ ಕೆಲವೊಂದಷ್ಟು ಬೇಸಿಕ್ ಸ್ಟಿಚ್ಗಳಿವೆ, ಅವೆಲ್ಲ ಕಲ್ತ್ಕೊಂಡ್ರೆ ನೀವು ಆರಾಮಾಗಿ ಡಿಸೈನ್ ಅನ್ನೋದನ್ನು ಮಾಡ್ಬೋದು. ನೋಡಿ, ಈ ರೀತಿ ನಾನು ಎರಡೆರಡು ಅಂದರೆ ಆರ್ಚ್ ಶೇಪಲ್ಲೇ ಬರೋ ಥರ ಎರಡೆರಡು ಲೀಫ್ನ ಹಾಕ್ಕೊಳ್ತಾ ಇದ್ದೀನಿ. ಎರಡೆರಡು ಲೀಫ್ ಹಾಕ್ಕೊಂಡು ಆದಮೇಲೆ ನಾನಿಲ್ಲಿ ಜರಿ ಥ್ರೆಡ್ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ? ನೀವು ಬೇಕಿದ್ರೆ ಯೆಲ್ಲೋ ಕಲರ್ ಏನು ಹಾಕ್ಕೊಂಡಿದ್ರಿ ಅಲ್ವಾ, ಅದನ್ನು ಸಹ ಯೂಸ್ ಮಾಡ್ಬೋದು. ಸ್ವಲ್ಪ ನಿಮಗೆ ಯಾವ ರೀತಿ ಕಾಣ್ತಿದೆಯೋ, ನೀಟಾಗಿ ಕ್ಲಾರಿಟಿ ಇದೆಯೋ ಏನೋ ಗೊತ್ತಿಲ್ಲ. ನೋಡಿ, ನಾನು ಜರಿ ಥ್ರೆಡ್ ಹಾಕ್ಕೊಂಡು ಇಲ್ಲಿ 2 ಲೀಫ್ ಮಧ್ಯ 3 ಬಂಚಸ್ ಅಂದರೆ 3 ಲೀಫ್ದು ಬಂಚಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣ ಸಣ್ಣ ಪೆಟಲ್ಸ್ ಲೀಫ್ ಬರೋ ಥರ ಈ ರೀತಿ 3 ಲೀಫ್ದು ಬಂಚಸ್ ಮಾಡಿಕೊಂಡ್ರೆ ಡಿಸೈನ್ ಅನ್ನೋದು ಚೆನ್ನಾಗಿ ಕಾಣುತ್ತೆ. ನೀವು ಇದಕ್ಕೆ ಸ್ಟೋನ್ ಚೈನ್, ಬಾಲ್ ಚೈನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ತುಂಬ ಅಗಲವಾಗಿ ಬರುತ್ತೆ ಡಿಸೈನ್ ಅನ್ನೋದು. ಓಕೆನಾ? ಇದು ತುಂಬ ಸಿಂಪಲ್ಲು, ತುಂಬ ಅಂದರೆ ತುಂಬ ಸಿಂಪಲ್ಲಾಗಿದೆ. ಟ್ರೈ ಮಾಡಿ. ಓಕೆನಾ? ಈಗ ನಾನು ಇದೇ ವಿಡಿಯೋದಲ್ಲಿ ಇನ್ನೊಂದು ಡಿಸೈನು ಸಹ ಶೇರ್ ಮಾಡ್ತೀನಿ. ನೋಡಿ, ಎಕ್ಸ್ಟ್ರಾ ಥ್ರೆಡ್ಡೆಲ್ಲ ನೀಟಾಗಿ ರಿಮೂವ್ ಮಾಡಿಬಿಡ್ತೀನಿ. ಆದಷ್ಟು ಆವಾಗಿನ ಥ್ರೆಡ್ಡು ಒಂದು ಥ್ರೆಡ್ ವರ್ಕ್ ಆದ ತಕ್ಷಣವೇ ಎಕ್ಸ್ಟ್ರಾ ಥ್ರೆಡ್ಡಲ್ಲೂ ರಿಮೂವ್ ಮಾಡ್ಕೊಳ್ಳಿ. ಅದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಮೇಲೆ ವರ್ಕ್ ಹಾಕುವಾಗಲೆಲ್ಲ ತುಂಬ ಈಸಿ ಆಗುತ್ತೆ. ನೋಡಿ, ನನಗೆ ಇಲ್ಲಿ ಸ್ವಲ್ಪ ಖಾಲಿ ಅನ್ನಿಸ್ತು, ಹಾಗಾಗಿ ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನೋಡಿ ಈ ರೀತಿ ಒಂದೊಂದು ಲೀಫ್ ಟೈಪು ಮಧ್ಯೆ ಸ್ವಲ್ಪ ಗ್ಯಾಪ್ ಬರುತ್ತೆ. ಈ ರೀತಿಯಾಗಿ ಒಂದೊಂದು ಲೀಫ್ ಹಾಕ್ಕೊಳ್ತೀನಿ. ಆವಾಗ ಡಿಸೈನ್ ಅನ್ನೋದು ಒತ್ತಾಗಿ ಕಾಣುತ್ತೆ. ನಿಮಗೆ ಯಾವುದೇ ಎಂಬ್ರಾಯ್ಡ್ರಿ ಡಿಸೈನ್ ಮಾಡಬೇಕಾದ್ರೂ ಡಿಸೈನ್ ಮಧ್ಯದಲ್ಲಿ ಗ್ಯಾಪ್ಗಳಿರಬಾರ್ದು. ತೀರಾ ಗ್ಯಾಪ್ಗಳೇನಾದ್ರು ಬರ್ತಿದೆ ಅಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಆದಷ್ಟು ಗ್ಯಾಪ್ ಇಲ್ದಿರೋ ರೀತಿ ಒತ್ತೊತ್ತಾಗಿ ಡಿಸೈನ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ, ನಾನಿಲ್ಲಿ ಮತ್ತೊಂದು ಡಿಸೈನು 6 ಪೆಟಲ್ದು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟೆಷ್ಟು ಇಂಚಲ್ಲಿ ನಮಗೆ ಏನು ಫ್ಲವರ್ ಬರಬೇಕು ಅಂತ ಹೇಳಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ 2 ಇಂಚಲ್ಲಿ ಬೇಕಾ, 1.5 ಇಂಚಲ್ಲಿ ಬೇಕಾ, ಅಥವಾ 2.5 ಇಂಚಲ್ಲಿ ಬೇಕಾ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಅಲ್ಲಿ ಫ್ಲವರ್ಗಳನ್ನ ಹಾಕ್ಕೊಂಡು ತುಂಬ ಅಂದರೆ ತುಂಬ ಸಿಂಪಲ್ಲು. ನೋಡ್ಕೊಳ್ಳಿ, ನಾನಿವಾಗ ಇದಕ್ಕೆ ಕಾಂಟ್ರಾಸ್ಟು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ನ ಹಾಕ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಡು ಒಂದು ಈ ರೀತಿ ಜಸ್ಟ್ ಬನಾನಾ ಲೀಫ್ ಟೈಪಲ್ಲೇ ಬರುತ್ತೆ. ಈ ರೀತಿ ಮಾಡಿಕೊಂಡು ಈ ಸೈಡಲ್ಲಿ ಲೀಫ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ವ, ತುಂಬ ಅಂದರೆ ತುಂಬ ಈಸಿ. ನೋಡಿ, ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಏನಾದ್ರು ಸ್ವಲ್ಪನಾದ್ರು ಯೂಸ್ಫುಲ್ ಅನ್ಸಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಎಂಬ್ರಾಯ್ಡ್ರಿ ಕಲಿತಿರೋವಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡಿ, ತುಂಬ ಈಸಿ ಇದೆ. ಇದು ಅಷ್ಟೇ, ಆದಷ್ಟು ಸ್ಮಾಲ್ ಸೈಜಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ನಿಮಗೆ ಯಾರಿಗಾದ್ರೂ ಆಫ್ಲೈನ್ ಕ್ಲಾಸ್ ಅಥವಾ ಆನ್ಲೈನ್ ಕ್ಲಾಸು ಮತ್ತು ಡಿಸೈನ್ ಏನಾದ್ರು ನಾವು ಆಲ್ರೆಡಿ ಎಂಬ್ರಾಯ್ಡ್ರಿ ಮಾಡ್ತೀವಿ, ನಮಗೆಲ್ಲ ಸ್ವಲ್ಪ ಟ್ರೇಸಿಂಗ್ ಮಾಡ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನನ್ನ ಹತ್ರನೇ ಒಂದಷ್ಟು ನೆಕ್ ಡಿಸೈನು, ಸ್ಲೀವ್ ಬುಟ್ಟ 50 ಸ್ಲೀವ್ ಬುಟ್ಟ ಡಿಸೈನು ಸಹ ರೆಡಿ ಮಾಡಿದ್ದೀನಿ. ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಬೋದು, ಎಷ್ಟಾಗುತ್ತೆ ಏನು ಅಂತ ಎಲ್ಲ ಹೇಳಿ.
ನಾನು ನೆನ್ನೆ ವಿಡಿಯೋದಲ್ಲೇ ಹೇಳಿದ್ದೀನಿ, ನೀವು ಕ್ಯಾಟ್ಲಾಗ್ ಎಲ್ಲ ಮಾಡ್ಕೊಳ್ಳುವಾಗ ಎಷ್ಟು ಇಂಚಲ್ಲಿ ಮಾಡ್ಕೊಳ್ಬೇಕು, ಎಷ್ಟು ಬಿಡ್ತಲ್ಲಿ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಆದಷ್ಟು ನನ್ನ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬಾ ಇನ್ಫಾರ್ಮೇಷನ್ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಓಕೆನಾ. ನೋಡಿ ಇವಾಗ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಫ್ಲವರ್ನ ಹೈಲೈಟ್ ಮಾಡ್ಕೊಳ್ತೀನಿ. ಫ್ಲವರ್ ಅನ್ನೋದಕ್ಕೆ ಔಟ್ಲೈನ್ ಕೊಟ್ಕೊಂಡ್ರೆ ತುಂಬ ಹೈಲೈಟಾಗಿ ಕಾಣುತ್ತೆ. ಹಾಗಾಗಿ ಜರಿ ಥ್ರೆಡ್ಡಲ್ಲೇ ಹಾಕ್ಕೊಳ್ತೀನಿ. ನೀವು ಬೇಕಿರೋ ಪಿಂಕಲ್ಲೂ ಸಹ ಹಾಕ್ಕೊಳ್ಬೋದು. ನಾನಿಲ್ಲಿ ಜರಿ ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ಪಿಂಕಲ್ಲಿ ಮಾಡ್ಕೊಂಡ್ರು ಸಹ ತುಂಬ ಹೈಲೈಟ್ ಆಗುತ್ತೆ ಫ್ಲವರು. ನೋಡಿ ಈ ರೀತಿ ಔಟ್ಲೈನ್ ಹಾಕ್ಕೊಂಡು ಮಿಡಲ್ಲೊಂದು ಬಟನ್ ಸ್ಟಿಚ್ ಹಾಕ್ಕೊಂಡ್ರೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ನೋಡಿ ಇದಕ್ಕೆ ಔಟ್ಲೈನ್ ಹಾಕ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಇನ್ನೂ ತುಂಬ ಡಿಸೈನ್ಗಳು ಮಾಡಿದ್ದೀನಿ ಫ್ರೆಂಡ್ಸ್. ಆದಷ್ಟು ಡೈಲಿ 1 ಅಥವಾ 2 ವೀಡಿಯೋಸ್ನ ಡಿಸೈನ್ಸ್ನ ಶೇರ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋನ ಇಲ್ಲಿ